ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಲ್ಲದ ಚಟ್ನಿ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು 1 ವರ್ಷ ಇಟ್ಟರೂ ಕೆಡೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ಏನೇನು ಬೇಕಂತ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ, ಚಪಾತಿ, ರೈಸ್ಗೂ ತಿನ್ಬೋದು. ಫ್ರಿಜ್ಜಲ್ಲಿಟ್ಟರು 1 ವರ್ಷದ ತನಕ ಕೆಡಲ್ಲ. ಇದಕ್ಕೆ ಏನೇನು ಬೇಕಂತ ನೋಡೋಣ. ಅಲ್ಲದ ಚಟ್ನಿ ಮಾಡೋಕ್ಕೆ ನಾನಿಲ್ಲಿ 1 kg ಅಲ್ಲನ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ 1 kg ಅಲ್ಲಕ್ಕೆ ಇಲ್ಲಿ 250 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ, 200 ಗ್ರಾಮಷ್ಟು ಖಾರ ಮತ್ತು 250 ಗ್ರಾಮಷ್ಟು ಹುಣಸೆಹಣ್ಣು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು 1 ಬಟ್ಲು ಬೆಳ್ಳುಳ್ಳಿ ಮತ್ತು ಅರ್ಧ ಬಟ್ಲು ಧನಿಯಾ, ಅರ್ಧ ಬಟ್ಲು ಮೆಂತ್ಯ, ಸ್ವಲ್ಪ ಜೀರಿಗೆ, ಅರ್ಧ ಬಟ್ಲು ಸಾಸಿವೆ, 1 ಬಟ್ಲು ಕೊತ್ತಂಬರಿ, 1 ಬಟ್ಲು ಕರಿಬೇವು ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಹುರ್ಕೊಂಬರೋಣ. ಈಗ ಒಂದು ಪ್ಯಾನ್ ಇಟ್ಕೊಂಡು ಮೆಂತ್ಯ ಹುರ್ಕೊಳ್ಳೋಣ. ಇವೆಲ್ಲ ಡ್ರೈ ಆಗಿ ಹುರ್ಕೊಂಬಿಡೋಣ. ಇಷ್ಟು ಕೆಂಪು ಹುರ್ಕೊಂಬಿಟ್ಟಿದ್ದೀನಿ. ಇದನ್ನು ತಕ್ಕೊಳ್ಳೋಣ. ಈಗ ಧನಿಯಾ ಹುರ್ಕೊಳ್ಳೋಣ. ಅರ್ಧ ಬೆಂದಮೇಲೆ ಜೀರಿಗೆ ತಗೊಂಡಿದ್ವಲ್ಲ, ಜೀರಿಗೆನ ಹಾಕ್ಕೊಂಡು ಇದ್ರ ಜೊತೆಗೆ ತಂದ್ಕೊಂಡ್ಬಿಡೋಣ. ಈಗ ಇವೆರಡು ಹುರ್ಕೊಂಡಿದ್ದೀನಿ. ಈಗ ತಗೊಂಬಿಡೋಣ. ಕೆಂಪಾಗಿದೆ. ಈಗ ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಸಾಸಿವೆ ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರ್ಕೊಳ್ಳೋಣ. ಈ ಥರ ಚಟಪಟ ಸೌಂಡ್ ಅಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಕೊಂಡು ತಗೊಂಬಿಡೋಣ. ಈಗ ಅವೆಲ್ಲ ಹುರ್ಕೊಂಡ್ವಲ್ಲ, ಇದೆಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕಾದ್ಮೇಲೆ ಅಲ್ಲ ಹಾಕಿ ಉರಿತಾ ಹೋಗ್ಬೇಕಿದು. ಅರ್ಧ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಉಳಿಸ್ಕೊಂಡಿದ್ದೀನಿ. ಈಗ ಅರ್ಧ ಹುರ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ತಾ ಅಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಹುರಿತಾ ಇರೋಣ. ಇದಕ್ಕೇನು ಜಾಸ್ತಿ ಆಯಿಲ್ ಏನು ಹೋಗಲ್ಲ. ನೋಡಿ, ಈ ಕಲರ್ ಬಂದಿದೆ. ಈಗ ಬೆಲ್ಲ ಬೆಂದಿದೆ. ತಗೊಂಡ್ಬಿಡೋಣ ಇದನ್ನ. ಈಗ ಇನ್ನೊಂದೊಬ್ಬನೇ ಹುರ್ಕೊಳ್ಳೋಣ. ಅದೇ ಥರನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಆರಿದೆ ಚೆನ್ನಾಗಿ. ಪೌಡ್ರ್ ಮಾಡ್ಕೊಂಬಿಡೋಣ. ಎಲ್ಲ ಒಂದಕ್ಕೆ ಸೇರಿಸಿ ಪೌಡ್ರ್ ಮಾಡೋಣ. ಈಗ ನೋಡಿ, ನೈಸ್ ಪೌಡ್ರ್ ಆಗಿದೆ. ಅಷ್ಟು ಪಾಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಇದು ಕೂಡ ಹುರ್ಕೊಂಡಿದ್ದಾಯಿತು, ಬ್ರೌನ್ ಆಗಿದೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಬೆಳ್ಳುಳ್ಳಿ ಜಲ್ದಿ ಬಂದುಬಿಡುತ್ತೆ, ಹಾಗಾಗಿ ಲಾಸ್ಟ್ ಹಾಕ್ತಾಯಿದ್ದೀನಿ. ಈಗ ನೋಡಿ, ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಹುರಿದಿದೆ. ಎರಡು ಸೇರಿ ಈಗ ತಗೊಂಬಿಡೋಣ ಇದನ್ನ. ಬೆಳ್ಳುಳ್ಳಿ ಜಲ್ದಿ ಹುರಿದ್ಬಿಡುತ್ತೆ, ಹಾಗಾಗಿ ಲಾಸ್ಟ್ ಹಾಕಿದ್ದೀನಿ. ತೆಗಿತೀನಿ. ಈಗ ಕರಿಬೇವು ತೊಗೊಂಡಿರ್ತಿಲ್ಲ, ಅದು ಹುರ್ಕೊಳ್ಳೋಣ. ಇದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಚಟಪಟನ್ನಾಗಿ ಹುರ್ಕೊಳ್ತೀವಿ. ಸಾಕಿಷ್ಟು ಹುರಿದ್ರೆ ಸಾಕಿದು. ಹಸಿ ನೀರಿನ ಅಂಶ ಹೋದರೆ ಸಾಕಿದ್ದು ತಗೊಳ್ಳೋಣ. ಈಗ ಕೊತ್ತಂಬರಿ ಕೂಡ ಹಾಕ್ಕೊಳ್ಳೋಣ. ಇದರಲ್ಲಿ ನೀರಿನ ಅಂಶ ಇರುತ್ತೆ. ಇದನ್ನು ಸ್ವಲ್ಪನೇ ಬಿಸಿ ಮಾಡಿಕೊಡ್ತೀವಿ. ಈ ಕೊತ್ತಂಬರಿ ಕೂಡ ನೀರಿನ ಅಂಶ ಎಲ್ಲೋಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಹಾಕಿದ್ದು ಎಲ್ಲವನ್ನು ತಕ್ಕೊಳ್ಳೋಣ. ಈಗ ನೋಡಿ, ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆರಲೇದು, ಬಿಸಿ ಐತಿ. ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಎಲ್ಲ ಹುರ್ಕೊಂಬಂದಿದ್ದೀನಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಆರಲಿದ್ದು. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇಲ್ಲ ಗ್ರೈಂಡರ್ಗಾದರೂ ಹಾಕ್ಕೋಬೋದು, ಒರಳು ಆದರೂ ರುಬ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಈಗ ಆರಲಿದ್ದು. ಇದು ನೋಡಿ, ಎಲ್ಲ ಚೆನ್ನಾಗಿ ಆರಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಇದನ್ನು ಮತ್ತು ಬೆಲ್ಲ, ಖಾರ
ಮತ್ತು ಹುಣಸೆಹಣ್ಣು ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಬ. ಈಗೆಲ್ಲ ಚೆನ್ನಾಗಿ ಕಲ್ತಿದೆ. ಸ್ವಲ್ಪನೇ ಮಿಕ್ಸಿ ಮಾಡ್ಕೊತೀನಿ ನೋಡಿ. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಇಷ್ಟು ನೈಸಾಗಿ ಪೇಸ್ಟ್ ಆಗಬೇಕಿದು. ಅಂದರೆ ಈಗ ಅಷ್ಟು ಇದೇ ಥರ ಮಿಕ್ಸಿ ಮಾಡ್ಕೊಂಬರೋಣ. ಆಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. ಎಲ್ಲ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ 200 ಗ್ರಾಮ್ನಷ್ಟು ಆಯಿಲ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಹಿಂಗೆ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಈ ಥರ ಕೈ ಹಿಡಿಸ್ಕೊಳ್ಳೋಣ. ಅದು ನನ್ನ ಕ್ವಾಂಟಿಟಿ ಜಾಸ್ತಿ ಆಯಿತು ಫ್ರೆಂಡ್ಸ್. ಬೇರೆ ಬೌಲ್ ತೊಗೊಂಡೆ ನಾನು. ಅದು ಫುಲ್ ಆಗಿಬಿಡ್ತು. ಎಲ್ಲ ಒಂದು 5 ನಿಮಿಷ ಈ ಎಣ್ಣೆಯಲ್ಲಿ ಬೆನೆಸ್ಕೋಬೇಕು. ಈ ಥರ ಎಣ್ಣೆಯಲ್ಲಿ ಬೆನೆಸ್ಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆರಿದ ಮೇಲೆ ಜಾರಿಗೆ ಹಾಕೋಣ. ನೋಡಿ, ಸವಿಯಲು ಸಿದ್ಧವಾಗಿದೆ ಅಲ್ಲದ ಚಟ್ನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದ ಚಟ್ನಿ ಅಂತಲೇ ಹೇಳ್ಬೋದು. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಯಾವ್ದ್ರ ಜೊತೆಗಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತಾರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.